ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರನೇ ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಬಾಗಿಲೆಲ್ಲ ತೊಳೆದು ದೀಪ ಎಲ್ಲ ಹಚ್ಚಿಸ್ಕೊಂಡು ನಾನು ಸಹ ಸ್ನಾನ ಮಾಡಿಕೊಂಡು ಪಾಪುಗೂ ಸ್ವಲ್ಪ ಸ್ನಾನ ಮಾಡಿಸ್ದೆ. ಆವಾಗಲೇ ಸ್ವಲ್ಪ ಮಲ್ಕೊಂಡ್ಬಿಟ್ರು. ಆಮೇಲೆ ನನಗೂ ಸ್ವಲ್ಪ ಆರಾಮಾಗಿಬಿಡುತ್ತಲ್ಲ ಅಂತ ಕ್ರೀಮೆಲ್ಲ ನನ್ನ ಮಾಯ್ಶ್ಚರೈಸಿಂಗು ಪಾಂಡ್ಸ್ ಬಳಸ್ತಾ ಇರೋದು. ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಕೇಳಿದರು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಫೇಸ್ಗೆ ತುಂಬಾ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡಬೇಕಾದ್ರೆ ಫೇಸ್ಗೆ ಸ್ವಲ್ಪ ನಾವು ಮಸಾಜ್ ಮಾಡಿಕೊಂಡು ಅಪ್ಲೈ ಮಾಡಿದ್ರೆ ತುಂಬಾ ಗ್ಲೋ ಆಗಿರುತ್ತೆ. ಇವತ್ತು ನಮ್ಮ ಗಿಡದಲ್ಲೇ ಹೂವು ಎಲ್ಲ ಬಿಟ್ಟಿತ್ತು. ರೆಡ್ಡು ಮತ್ತು ಎಲ್ಲೋ ಒಂಥರ ಎರಡೆರಡು ಥರ ಕಲರ್ ಮಿಕ್ಸಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಫೋಟೋಗೆಲ್ಲ ಸಾಲಲ್ಲ ಅಂತ ಆಚೆ ಹೋಗಿ ಸ್ವಲ್ಪ ಪತ್ರೆನ ಕುಯ್ಕೊಂಬರೋಣ ಅಂತ ಮನೆಯಿಂದೇ ಇರೋದು ತುಳಸಿ ಗಿಡ ಮನೆ ಮುಂದೆ ಒಂದು ಹಾಕ್ಕೊಂಡಿದ್ವಿ. ಅದ್ಯಾಕೋ ಗೊತ್ತಿಲ್ಲ ಸುಟ್ಟೋಗಿ ಹೋಗೋದು. ಆಮೇಲೆ ಪಾಪು ಒಂದು 2-3 ಸಲ ಕಿತ್ತಾಕ್ಬಿಟ್ಟಿದ್ರು. ಇವಾಗ ಒಂದು ಸಲ ಹಾಕ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೆಯಿಂದೆ ನೋಡಿ ಎಷ್ಟು ಚೆನ್ನಾಗಿ ಹಸ್ರಾಗಿ ಎಷ್ಟು ಚೆನ್ನಾಗಿ ಸಿಗ್ತಿದೆ ಅಂದರೆ ನಾನೇ ವಾರ 3-4 ಸಲ ಅಲ್ಲೇ ಕುಯ್ಕೊಂಬರ್ತೀನಿ. ಪೂಜೆ ಎಲ್ಲ ಮಾಡ್ಬೇಕಾದ್ರೆ ನಾನು ಪತ್ರ ಇಲ್ಲದೆ ಪೂಜೆ ಮಾಡೋದಿಲ್ಲ. ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಯಿಂದ ಸ್ವಲ್ಪ ಶೆಡ್ರ್ ಥರ ಆಗಿತ್ತು. ಅಮ್ಮ ಸ್ಲಿಪ್ಪರ್ ಹಾಕ್ಕೊಂಡು ಹೋಗು ಅಂತ ಹೇಳಿದರು. ನಾನೇ ಪತ್ರ ಎಲ್ಲ ಕುಯ್ಬೇಕಾದ್ರೆ ಸ್ಲಿಪ್ಪರೆಲ್ಲ ಹಾಕ್ಕೊಬಾರ್ದು ಅಂತ ತೊಗೊಂಡು ಹೋಗ್ಬೇಕಾದ್ರೆ ಒಂದು ಬೆಕ್ಕು ಸಹ ಸಿಕ್ಕಿತ್ತು. ನನಗೆ ಬೆಕ್ಕುಗಳು ಅಂದರೆ ತುಂಬಾ ಇಷ್ಟ. ಆಮೇಲೆ ಹೂವು ಮತ್ತು ಪತ್ರ ಎಲ್ಲ ತೊಗೊಂಬಂದು ದೇವ್ರ ಮನೆ ಓಪನ್ ಮಾಡಿ ನೋಡಿದ್ರೆ ತುಂಬಾ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಒಂದು ವಾರ ಕ್ಲೀನ್ ಮಾಡಿರಲಿಲ್ವಲ್ಲ, 15 ದಿನಕ್ಕೆ ಒಂದು ಸಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಆಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಮಾಡಿಸ್ಕೊಂಡು ಪೂಜೆ ಮಾಡ್ಕೊಂಬಿಡೋಣ ಅಂತ ಒಂದು ಕಡೆಯಿಂದ ಬಾಡೋಗಿರೋ ಹೂವೆಲ್ಲ ತೆಗೆದು ಈಗ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೀಪನ ಹಚ್ಚಿಸ್ಕೊತಾ ಇದ್ದೀನಿ. ನಾನು ರಿಂಗ್ ಲೈಟ್ನ ತೊಗೊಂಡಿಲ್ವಲ್ಲ, ನನಗೆ ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ. ಇನ್ನೇನು ಆರ್ಡ್ರ್ ಮಾಡ್ಕೊಂಡು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಈಗ ನೋಡಿ ಒಂದು ಪತ್ರೆ ಒಂದು ಹೂವನ್ನ ಇಟ್ಕೊಂಡಿದ್ದೀನಿ ಫೋಟೋಗೆ. ಇವತ್ತೇನು ಕಳಸ ಏನೂ ತೆಗಿಯೋಕೆ ಹೋಗಲಿಲ್ಲ. ಸೋಮವಾರ ತಗೊಂಬಿಡೋಣ. ನಿನ್ನೆ ನಾನ್ ವೆಜ್ ಮಾಡಿರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಗುರುವಾರ ನಾನು ಫ್ರೆಶಪ್ ಆಗಿ ತಗೊಳ್ಳೋಕ್ಕಾಗಲಿಲ್ಲ. ಪಾಪ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದಕ್ಕೋಸ್ಕರನೇ ಸೋಮವಾರ ತಗೊಂಡ್ರೆ ಆಗುತ್ತೆ ಅಂತ ಇವಾಗ ಹಂಗೆ ಕಳಸ ಇಟ್ಟು ಹಂಗೆ ಪೂಜೆನ ಸಹ ರೆಡಿ ಮಾಡಿಕೊಂಡು ನಾನು ಇವಾಗ ತಿಂಡಿಗೆ ಸ್ವಲ್ಪ ದೋಸೆ ಹಿಟ್ಟು ಸಹ ಮಿಕ್ಕಿತ್ತು ಮನೇಲಿ. ಅದಕ್ಕೆ ಸಿಂಪಲಾಗಿ ಚಟ್ನಿನ ಸಹ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿನ ಜಾರ್ಗೆ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ಹಸಿರು ಮೆಣಸಿನ್ಕಾಯಿ, ಸಾಂಬಾರು ಸೊಪ್ಪು ಇರ್ಬೋದು, ಬೆಳ್ಳುಳ್ಳಿ ಕಾಯಿ ಎಲ್ಲ ಹಾಕ್ಕೊಂಡು ಹಸಿರು ಮೆಣಸಿನ್ಕಾಯಿನ ನಾವು ಒಂದು 10 ನಿಮಿಷ ಹುರ್ಕೊಬೇಕು. ನಾನು ಎಷ್ಟು ಬರುತ್ತೆ ಅದು ನಿಮಗೆ ಶೇರ್ ಮಾಡ್ತೀನಿ. ಇವಾಗ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಂದು 5 ನಿಮಿಷ ಎತ್ತಿಡ್ಕೊತಾ ಇದ್ದು. ಆಮೇಲೆ ಸ್ವಲ್ಪ ಕಡಲೆನ ಹಾಕ್ಕೊತಾ ಇದ್ದೀನಿ. ನಾನು ಯಾವುದೇ ಸ್ಪೂನು ಬಳಸೋದಿಲ್ಲ. ಈ ಥರ ಎಲ್ಲ ಮುಚ್ಚಳನೇ ಇರ್ತಾವಲ್ಲ, ಅದರಲ್ಲೇ ಹಾಕ್ಕೊಂಡು ಅಭ್ಯಾಸ ಹೋಗ್ಬಿಟ್ಟಿದೆ. ಆಮೇಲೆ ಏನಪ್ಪ ಅಂದರೆ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು, ಯಾಕೆ ಡೈಲಿ ವೀಡಿಯೋಸ್ನ ಹಾಕೋದಿಲ್ವಲ್ಲ ಹಂಗೆ ಹಿಂಗೆ ಅಂತ. ಯಾಕೋ ತುಂಬಾ ಬೇಜಾರಾಗ್ತಾಯಿದೆ. ವ್ಯೂಸ್ ಯಾವುದು ಬರ್ತಾಯಿಲ್ಲ ನಂದು ಯೂಟ್ಯೂಬ್ ಚಾನಲಲ್ಲಿ. ಸಬ್ಸ್ಕ್ರೈಬರ್ ಆಗ್ತಾಯಿದ್ದಾರೆ, ಇಲ್ಲ ಅಂತ ಅಲ್ಲ. ವ್ಯೂಸ್ ಬರೀ 30-40 ಅಷ್ಟು ಬರ್ತಾಯಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಡೈಲಿ ಒಂದೊಂದು ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇನ್ನು ಡೈಲಿ 2 ವೀಡಿಯೋನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಾಯ್ಸ್ ಕೊಡ್ಬೇಕಾದ್ರೆ ಮಧ್ಯೆ ಕೆಮ್ಮು ಬರೋದು, ಶೀತ ಎಲ್ಲ ಆಗಿಬಿಟ್ಟಿದೆಯಲ್ಲ, ನೇಚರೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆಯಲ್ಲ, ನನಗೂ ಸ್ವಲ್ಪ ವಾಯ್ಸ್ ಎಲ್ಲ ಡಲ್ ಆಗಿದೆ. ಇವಾಗ ಒಂದು 6 ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಸುಟ್ಟ ಥರ ಆಗಬೇಕವ ಅಷ್ಟು ನಾವು ಹುರ್ಕೊಬೇಕು. ಇಲ್ಲಾಂದರೆ ಚಟ್ನಿ ಹಸಗ್ಲು ಬರುತ್ತೆ. ಈಗ ನೋಡ್ತಾ ಇರ್ಬೋದು ನೀವೇ. ಹಿಂಗೆ ಬೆಚ್ಚಗೆ ಮಾಡಿ ಹಾಕ್ತೀನಿ ಅಂದರೆ ಚಟ್ನಿ ಚೂರು ಚೆನ್ನಾಗಿರಲ್ಲ. ಆಮೇಲೆ ತಿನ್ನೋದಕ್ಕೂ ಆಗೋದಿಲ್ಲ. ಇದಕ್ಕಿಂತ ಸ್ವಲ್ಪ ಸುಟ್ಕೊಂಡ್ರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಕೆಂಡದೊಳಗಡೆ ಹಾಕಿ ವಾಪಸ್ ತಗೊತಾ ಇದ್ರಂತೆ. ಆ ಚಟ್ನಿ ಮಾಡ್ಕೊಂಡು ತಿಂದರೆ ಇನ್ನೂ ಒಂದು ಸಲ ತಿನ್ನೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಇವಾಗ ಸ್ವಲ್ಪ ಆರೋಕ್ಕೆಲ್ಲ ಇಟ್ಬಿಟ್ಟು ಇವಾಗ ಪಾಪು ಎದ್ದೇಳೋ ಅಷ್ಟೊತ್ತಿಗೆ ನಾನು ಸ್ವಲ್ಪ ಸರಿನ ಮಾಡ್ಕೊಂಬಿಡೋಣ ಅಂತ ಪಾಪುಗೂ ಸಹ ಸರಿ ಮಾಡ್ಕೊತಾ ಇದ್ದೀನಿ. ಕೇಳ್ತಾಯಿದ್ರು, ಪಾಪುಗೆ ಏನು ತಿನ್ನಿಸ್ತೀರಾ, ಯಾವ ಪೌಡ್ರ ಸರಿ ಮಾಡ್ತೀರಾ ಅಂತ. ನಾನು ಮನೆಯಲ್ಲೇ ಕಾಳೆಲ್ಲ ರೆಡಿ ಮಾಡಿಕೊಂಡು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಮತ್ತು ಜೀರಿಗೆ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ. ಚೆನ್ನಾಗಿ ತಿರುಗಬೇಕು. ಎಷ್ಟು ತಿರುಗ್ತೀವೋ ಅಷ್ಟು ಸ್ಮೂತಾಗಿ ಮುದ್ದೆನೂ ಸಹ ರೆಡಿಯಾಗಿ ಹೋಗ್ಬಿಡುತ್ತೆ. ಮಕ್ಳಿಗೂ ಈಸಿ ತಿನ್ನೋದಕ್ಕೆ, ನುಂಗೋದಕ್ಕೂ ಅಷ್ಟೇ. ಗಂಟಲಲ್ಲಿ ನಮಗೆ ನೋವಾಗುತ್ತಲ್ಲ, ಆ ಥರ ಏನಾಗೋದಿಲ್ಲ.
ಸ್ಮೂತಾಗಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇವಾಗಿಲ್ಲಿ ಸ್ವಲ್ಪ ಆರಿತ್ತು ಹಸಿಮೆಣ್ಸಿಕಾಯಿ ಎಲ್ಲ. ನಾನು ಮುದ್ದೆನೂ ಸಹ ಆರಕ್ಕೆ ಇಟ್ಕೊಂಡು ಸಂದೂನ ಅದನ್ನೇ ಲಾಂಗ್ ವಿಡಿಯೋ ತೋರಿಸ್ಬಿಟ್ರೆ ನಿಮಗೂ ಸ್ವಲ್ಪ ಬೇಜಾರಾಗುತ್ತಲ್ಲ ಅಂತ ಇವಾಗ ಅದನ್ನೆಲ್ಲ ಆಡಿಸ್ಕೊಂಡು ಸ್ವಲ್ಪ ದೋಸೆ ಹಿಟ್ಟಿತ್ತು, ಒಂದು ಅರ್ಧ ಅಷ್ಟು ಇತ್ತು ಮನೇಲಿ. ಮೊನ್ನೆ ಮಾಡಿದ್ದೆ, ಫ್ರಿಜ್ಜಲ್ಲೇ ಇತ್ತು. ಇವತ್ತು ವಾರದ ದಿನ ಅಲ್ವಾ, ಏನು ಕೆಲಸನೂ ಆಗೋದಿಲ್ಲ. ಆಮೇಲೆ ಸ್ವಲ್ಪ ದೋಸೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಂಡ್ರೆ ದೋಸೆ ಹಿಟ್ಟು ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಅದನ್ನೊಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಾನು ನಿಮ್ಗೊಂದ್ಸಲ ಶೇರ್ ಮಾಡಿದ್ದೆ ಒಂದ್ಸಲ. ಆವಾಗವಾಗ ದನಿನ ಸೌಂಡು, ಬೆಕ್ಕಿನ ಸೌಂಡ್ ಆ ಥರ ಎಲ್ಲ ಕೇಳಿಸ್ತಾನೆ ಇರುತ್ತೆ. ಅದು ಡಿಸ್ಟರ್ಬ್ ಆದರೆ ಸಾರಿ. ಆಮೇಲೆ ಈಗ ಚೆನ್ನಾಗಿ ದೋಸೆ ಹಿಟ್ಟು ಚೆನ್ನಾಗಿ ತಿರ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿನೂ ಬಂದಿರಲಿಲ್ಲ. 2 ಡೇಸ್ ಆದ್ರೂ ಒಂಚೂರು ಹುಳಿ ಬಂದಿರಲಿಲ್ಲ ದೋಸೆ ಹಿಟ್ಟು. ನಮ್ಮ ಮನೇಲಿ 3 ಜನ ಇದ್ದಿದ್ದು. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ರು ಆಲ್ರೆಡಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಟ್ನಿನ ಮಾಡ್ಕೊಂಡಿದ್ದೀನಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಈ ಹಿಟ್ಟಿನಿಂದ ಇಡ್ಲಿನೂ ಮಾಡ್ಕೊಬೋದು. ನಾನು ಪಾಪುಗೆ ಇದನ್ನು ದೋಸೆನ ಕೊಡಲಿಲ್ಲ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟು 2 ಡೇಸ್ ಆಗಿತ್ತಲ್ಲ. ನಮಗೂ ಓಕೆ, ಆದರೆ ಪಾಪುಗಳಿಗೆ ಗುಳ್ಳೆ ಆಗೋದು, ಹೊಟ್ಟೆ ನೋವು ಬರೋದು ಅದೆಲ್ಲ ಏನಕ್ಕೆ ಅಂತ ಪಾಪುಗೆ ಸರಿ ಮಾಡಿಟ್ಟು ನಮಗೆ ದೋಸೆನ ಮಾಡ್ಕೊತಾ ಇದ್ದೀನಿ. ಈಗ ಪೂಜೆ ಎಲ್ಲ ಮುಗಿಸಿ ಮನೆಯವ್ರಿಗೂ ಸ್ವಲ್ಪ ತಿಂಡಿಗೂ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಬಟ್ಟೆನೂ ಸ್ವಲ್ಪ ತೊಳೆಯೋದಿತ್ತು, ಆದರೆ ನಾನು ಬಟ್ಟೆ ತೊಳೆಯೋಕೆ ಹೋಗ್ಬಿಟ್ರೆ ಮನೆಯವರು ಉಪವಾಸ ಇರಬೇಕಾಗುತ್ತೆ. ಅದಕ್ಕೋಸ್ಕರನೇ ಇವಾಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ದೋಸೆನ ಸಹ ಹುಯ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸ್ವಲ್ಪ ತೆಳ್ಳಗೆ ಇರ್ಬೋದು, ಆದರೆ ಚೆನ್ನಾಗಿತ್ತು. ನಾನು ಹುಯ್ತಾನೆ ಒಂದು ಖಾಲಿನೇ ಮಾಡಿಬಿಟ್ಟೆ. ನಾನು 2 ದೋಸೆ ತಿಂತೀನಿ. ಇವಾಗ ಅಮ್ಮಗೂ ಹಾಕ್ಕೊಡೋಣ ಅಂತ ಹಾಕ್ಕೊಡ್ತಾಯಿದ್ದೆ. ನಾನು ಹಂಚಿಗೆ ಏನೂ ಸವರೋದಿಲ್ಲ. ಸ್ವಲ್ಪ ಸ್ಟಾರ್ಟಿಂಗ್ ನೀರು ಸವರ್ಕೊಂಡ್ಬಿಟ್ರೆ ಮತ್ತೆ ನೆಕ್ಸ್ಟ್ ಏನೂ ಸವರೋದಿಲ್ಲ. ಇವಾಗ ಅಮ್ಮಂಗೂ ಸಹ ಹಾಕ್ಕೊಂಡು ಬಿಡೋಣ. ತುಂಬಾ ಕೆಲಸ ಇರುತ್ತಲ್ಲ, ನೆಕ್ಸ್ಟ್ ನಂದು ಯೂಟ್ಯೂಬ್ ಎಡಿಟ್ ಮಾಡೋದಿರ್ಬೋದು, ಎಲ್ಲ ಕೆಲಸನ ತುಂಬಾ ಇರುತ್ತೆ. ಇವಾಗ ಒಂದು ಚಿಕ್ಕ ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ನಲ್ಲ, ಅದು ನೋಡಿ ಎಷ್ಟು ಉದ್ದಕ್ಕೆ ಬೆಳೀತಾ ಇದೆ ಅಂದರೆ, ಆ ಥರ ಬೆಳೀತಾ ಇದ್ದರೆ ಅಮೌಂಟ್ ಬರೋದಿರ್ಬೋದು, ನಮಗೆ ಸಿಹಿ ಸುದ್ದಿ ಇರ್ಬೋದು, ಆ ಥರ ಎಲ್ಲ ಇರುತ್ತಂತೆ. ನಾನು ದೋಸೆ ಎಲ್ಲರಿಗೂ ಹುಯ್ಕೊಟ್ಟು ಆದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಇವತ್ತು ವಾರದ ದಿನ ಅಲ್ವಾ, ಸ್ವಲ್ಪ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇವಾಗ ನಾನು ಅಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ. ಟೇಕ್ ಕೇರ್, ಬಾಯ್.